ಅಣ್ಣ 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 ನೀನೇ ನಮ್ಗೆ ಇವಾಗ ದಾರಿ, ನೀನೇ ನಮಗೆ ಇವಾಗ ನೋಡ್ಕೋಬೇಕು ಅಣ್ಣ, ನೋಡ್ಕೋಬೇಕು ಅಣ್ಣ ಅಣ್ಣ ಅಣ್ಣ. ನಮ್ಮನೆ ಬಾಗ್ಲಿಗೆ ಬಂದು ಕುಕ್ಕರಿಸ್ಕೊಂಡು ಯಾಕೆ ಕಿಸಿತಾ ಇದ್ದೀರಾ? ಹೋಗ್ರಿ ನಿಮ್ಮ ಪಾಡಿಗೆ ನೀವು, ಹೆಂಗಾದ್ರೂ ಸುತ್ತಾಡ್ಕೊಂಡು, ಹೆಂಗಾದ್ರೂ ಹಾಳಾಗೋಗ್ಲಿ, ಹೆಂಗಾದ್ರೂ ಕುಣಿದು ಕೊಪ್ಪಳಿಸ್ಲೇಳು, ಕಾಲು ಮೈಯ ತಕ್ಕ ಕುಣಿತಾರೆ ಅಂತ ಹೇಳಿ ನಾವು ಕುಣಿಯಕ್ಕೆ ಬಿಟ್ಟಿದ್ದೀವಿ. ಇಲ್ಲೇನು ತಿರ್ಗಿ ಬಂದು ನಮ್ಮ ಮನೆ ಬಾಗ್ಲಿಗೆ ಕಿಸಿತ ಕೂತ್ಕೊಂಡಿದ್ದೀರಾ? ಎದ್ದು ನಡೀರಿ ಹಸಿಕೆ, ನಿಮಗೆ ನಾಸಿಕೆ ಮಾನ ಮರ್ಯಾದೆ ಏನಾನ ಇದ್ರೆ ಸರಿ ಇಲ್ಲ ಹೊಡಿ ಮುಂಡ್ಯಾರ, ತಿರ್ಗಿ ಬಂದಿದ್ದೀರಿ ನನ್ನ ಮನೆ ಬಾಗ್ಲಿಗೆ. ನಡೀರಿ ಹಸಿಕೆ, ನಾನಿಲ್ಲ ನಾನು ಇರೋವರೆಗೂ ನಾನು ನಿಮ್ಮನ್ನು ನನ್ನ ಮನೆ ಬಾಗ್ಲಿಗೆ ಬಿಡ್ಕೊಂಬಲ್ವೇ? ನಡೀರಿ ಹಸಿಕೆ, ನಿಮ್ಮಂತ ಲೋಪರ್ ಮುಂಡ್ಯಾರ ನನ್ನ ಮನೆಯಾಗ ಇಕ್ಕೊಂಡ್ರೆ ನಮಗೆ ಮರ್ಯಾದೆ ಇರಲ್ಲ, ಬಂದರ್ಗೂ ಹೋದಾರ್ಗೂ ಮರ್ಯಾದೆ ಇರಲ್ಲ ನಮ್ಮ ಮನೆಗೆ. ನಿಮ್ಮಂತಾರೆ ಇಲ್ದಿದ್ಕೆ ಹೆಂಗೆ ನಮ್ಮ ಕಡೆಗಳಾರು ಬಂದು ನೆಮ್ಮದಿ ಹೋಗ್ತಾರೆ. ನಮ್ಮಲ್ಲಿ ಯಾರನ ಬಂದ್ರೆ ಹಂಗೇನೆ ಈ ಹಂಗಾಡ್ತಿದ್ರಲ್ಲ ಹೊಡಿ ಮುಂಡ್ಯಾರ. ಅದಕ್ಕೆ ಕ್ಷಮಿಸ್ಬಿಡು. ಅದಕ್ಕೆ ಇದೊಡಿಲಿ ನಾವು ಅವ್ನು ನಂಬ್ಕೊಂಡು ಹೋದ್ವಾ, ನಾನು ನಂಬ್ಕೊಂಡು ಹೋಗಿದ್ಕೆ ಅವ್ನು ನಮಗೆ ಚಿಪ್ ಕೊಟ್ಬಿಟ್ಟ. ನಮ್ಮ ಅಕ್ಕಯ್ಯ ಅವನ್ನ ತುಂಬ ನಂಬಿದ್ಲು, ಒಳ್ಳೆಯವನು ಅಂತ. ಆದರೆ ಮೋಸಗಾರ ಮೋಸ ಮಾಡಿಬಿಟ್ಟ, ಮೋಸಗಾರ ನನ್ನ ಮಗ. ಮೋಸ ಮಾಡಿಬಿಟ್ಟ, ಅದಕ್ಕೆ ಮೋಸ ಮಾಡಿಬಿಟ್ಟ. ಏನು ಮಾಡ್ಬೇಕು ಇವಾಗ? ಮೋಸ ಮಾಡ್ದ ಅವನು. ಮೋಸ ಮಾಡ್ದ ಅಂತಂದರೆ ನಾನೇನು ಮಾಡೋಣ? ನಾವು ಹೇಳಿದ್ವಿ ಹೋಗ್ರಮ್ಮ ನೀವು ಅಂತ ಗಿರ್ರಮ್ಮ ಅವ್ನು ಯಾವನ್ನ ಕರ್ಕೊಂಬರ್ರಮ್ಮ ಅಂತ. ಒಳ್ಳೆ ಮನೆ ಸಿಕ್ಕಿದ್ದೆ, ಹೆಂಗಿರ್ಬೋದಾಗಿತ್ತು. ಅವರು ಮಾರಾಯರಿವತ್ತು ಎಂಥ ಚೆನ್ನಾಗಿ ದುಡ್ದು ಎಂಟಾರು ನನಗೆ ಹೆಂಗೆ ನೋಡ್ಕೊಂತಾರೆ, ಹೋಗಿ ನೋಡೋಗೆ ಸಂತೋಷ ಆಗುತ್ತೆ. ನಾಳೆ ಗಿರ್ದಾಲ್ದಲ್ಲೇ ಇಲ್ಲದ ಕೇಣಿ ಕಿತಾಪತಿ ಮಾಡ್ಕೊಂಡು ಕೇಣಿ ನನ್ನ ಮುಂಡೇರು ನೀವು, ರಸ್ಕೇಣಿ ಮುಂಡೇರು. ಕೇಣಿ ಮಾಡ್ಕೊಂಡು ಬಂದಿಲ್ಲಿ ಸೇರ್ಕೊಂಡು ಇಲ್ಲದೆಲ್ಲ ನಮಗೆ ತೊಂದರೆ ಕೊಟ್ಕೊಂಡಿಲ್ಲಿ ಇಲ್ಲದಿದ್ದು ಮಾಡಿ ಇವಮ್ಮ ಮಾತಾಡ್ತಾರಲ್ಲ ಹೊಡಿ ಮುಂಡ್ಯಾರ. ನಿಮ್ಮ ಮಾನ ಮರ್ಯಾದೆ ಇದ್ರೆ ಸರಿ. ಎದ್ದು ನಡೀರಿ ಹಸಿಕಿ. ನಿಮ್ಮ ಮರ್ಯಾದೆ ಇಲ್ದಂಗೆ ಮಾತಾಡ್ತಾರಿಲ್ಲ ಬಂದು. ಮರ್ಯಾದೆ ಇರೋರಾಗಿದ್ರೆ ಯಾವಳ ಮಾತಾಡ್ತಾರಿಲ್ಲ. ನಡೀರಿ ಎದ್ದು ಹಸಿಕಿ. ಏನು ಮಾಡೋಣ? ಅದಕ್ಕೆ ನಾನು ಬುದ್ಧಿ ಇಲ್ದಲೆ ಇವನು ಯಾವನ ಲೋಪರ್ ನನ್ನ ಮಗನ ನಂಬ್ಕೊಂಡೆ. ಆದರೆ ಅವನು ಇವಾಗ ಹೆಂಡತಿ ಮಕ್ಕಳು ಕೊಡ್ಸೋಕೆ ಹೋಗಿದ್ದಾನೆ. ಏನು ನಾವೇನೇನು ಇವಾಗ ಅವ್ನಿಗೇನು ಲೆಕ್ಕಿಲ್ಲ. ಮನೆಯಾಳ ಮೋಸ ಮಾಡ್ದೆ. ನಾವು ಇವಾಗ ಏನು ಕೇಳೋಕ್ಕೂ ಆಗಲ್ಲ. ಏನು ಕೇಳೋಣ ಹೇಳು? ನಾವು ಹಿಂಗೆ ಮಾಡ್ಕೊಂಡಿರೋದು ನಮ್ಮ ತಪ್ಪು, ನಾವೇನು ಕೇಳೋಕ್ಕಾಗಲ್ಲ. ನಮ್ಮ ಬುದ್ಧಿ ನಮ್ಮ ಕೈಯಾಗಿರ್ಬೇಕಾಗಿತ್ತು. ಎಲ್ಗೋಗಿತ್ತು ನಿಮ್ಮ ಬುದ್ಧಿ? ಇಷ್ಟೊಂದು ಮಾತಾಡ್ತೀರಾ, ಇಷ್ಟೊಂದು ಅವ್ರು ಇವ್ರಿಗೂ ಆವಾಜ್ ಆಗ್ತೀರಾ, ಮತ್ತು ಬುದ್ಧಿ ಎಲ್ಗೋಗಿತ್ತು? ನಿಮ್ಮ ಬುದ್ಧಿ ನಿಮ್ಮ ಕೈಯಾಗಿ ಇಕ್ಕೆಂದಲೇ ಇಂಥ ಮಾಡ್ಕೊಕೊಂಡ್ರಲ್ಲ, ನಮ್ಮ ಮರ್ಯಾದೆನೂ ತೆಗಿತೀರಿ ನಿಮ್ಮಿಂದ. ಹೋಗು, ನೀವು ಉದ್ಧಾರ ಆಗಲ್ಲ. ನೀವು ಹೇಳೋದನ್ನ ಕೇಳಬೇಕು, ಗೊತ್ತಾಗ್ಲಿಲ್ವಾ? ಹೇಳೋದನ್ನ ಕೇಳಬೇಕು. ಸುಮ್ಮನೆ ಖಾಲಿ ಬಿಲ್ಡಪ್ ಇಂದ್ರನ ಏನೂ ಆಗಬೇಕಾಗಿದ್ದಿಲ್ಲ. ಸುಮ್ಮನೆ ಖಾಲಿ ಬಿಲ್ಡಪ್ ಕೊಟ್ಟು ಇಲ್ಲದ್ದೆಲ್ಲನ ನಮಗೆ ಮರ್ಯಾದೆ ತೆಗೆದ್ರಿ ಊರಾಗೆಲ್ಲ ನೀವು. ಈಗ ಬಂದವ್ರು ಕಿಸೀತ. ಎದ್ದು ನಡೀರಿ ಹಸಿಕೆ, ನಿಮಗೆ ಮಾನ ಮರ್ಯಾದೆ ಇದ್ರೆ ಸರಿ. ಯಮ್ಮ ಬಿಡಮ್ಮ, ಅದು ಯಾಕಂದು ನಂಬ್ತೀಯ? ನಾವು ಅಣ್ಣನ ತೆಗೆ ಸೆನಕಿರಣ ಅಂತ ಬಂದಿದ್ದೀವಿ. ಆಗಿದ್ದಾಗಲೇ ಹೋಗಿದ್ದೋಗ್ಲೇ ಸೆನಕಿರನ್ ಬಿಡತ್ತ ಅಂತ ಹೇಳಿ ಬಂದಿದ್ದೀವಿ. ಬಿಡು, ಅದು ಯಾಕೆ ಹಂಗೆ ಆಡ್ತೀಯ ನೀನು? ಏನು ಹಿಂಗೆ ಆಡೋದ್ರಿಂದ ಏನಾನ ಬರೋಂಗೈತೆ, ಏನಾನ ಸಿಗಂಗೈತೆ? ಯಾಕೆ ಹಂಗೆ ಆಡ್ತೀಯ? ಬಿಡತ್ತ. ಮತ್ತು ನೀವು ಮಾಡಿರೋ ಇದಕ್ಕೆ ಕಣೆ ಅವತ್ತೇದು ಮರ್ಯಾದೆ ಆಯಿತು. ಅವತ್ತೇನು ಹೇಳೈತೆ ತಾನೇ? ಹೇಳೈತೆ ತಾನೇ? ಬೇಡ ಕಣಮ್ಮ ಅಂತ ಸಮಾಸ ಬೇಡ. ಬಂದ ಮೇಲೆ ಸುಮ್ಮನೆ ಹೆಂಗಿರ್ಬೇಕು ಹಂಗಿರು ಅಂತ ಹೇಳೈತಿ. ಹೋಗಿ ನಾನು ಡೈವರ್ಸ್ ಕೊಡ್ತೀನಿ, ಅದನ್ನು ಕೊಡ್ತೀನಿ. ಒಂದು 2 ದಿನ ಸುಧಾರ್ಸೋಕ್ಕಾಗ್ತಿರ್ಲಿಲ್ವಿ? ಅವರೆಲ್ಲ ನಾವು ಸಿಟ್ಟು ಕಡಿಮೆ ಆದಮೇಲೆ ಬಂದು ಕರ್ಕೊಂಡು ಹೋಗೋರು. ಇವಾಗ ನೋಡು, ನನ್ನ ಮನೆಗೆ ಹೆಣ್ಣು ನೋಡ್ಯವ್ರಿ, ಮದುವೆ ಮಾಡ್ತಾರೆ, ಬಂಗಾರದಂತ ಪಿಲ್ ಸಿಕ್ಕೈತಿ. ಬೇಡ ಅವ್ರು ಹೆಣ್ಣು ನೋಡೋದು ಬೇಡ, ಯಾವ ಮದುವೆ ಆಗೋದು ಬೇಡ. ನಾನೇ ಹೋಗಿ ಚೆನ್ನಾಗಿರ್ತೀನಿ. ಡೈವರ್ಸ್ ವಾಪಸ್ ತಗೊಂಬನ ಅಂತ ಇದ್ದೀನಿ. ಹೇಳಿ ಅದಕ್ಕೆ ಅಣ್ಣ, ಅದಕ್ಕೆ ಹೇಳು ಡೈವರ್ಸ್ ವಾಪಸ್ ತಗೊಂಡೋಗಿ ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ. ಯಾಕಂದರೆ ನಾನು ಅನಿಲ ಲವ್ ಮಾಡಿ ಮದುವೆ ಆಗಿರೋದು, ಅದಕ್ಕಾಗಿ ಅಲ್ಲೇ ಇರ್ತೀನಿ. ಅಣ್ಣ ಹೇಳಿ ಬಿಟ್ಟು ಬಾ ಅಣ್ಣ ಅಂಥವ್ರಿಗೆ ಹೇಳ್ಬಿಟ್ಟು ಬಂದರೆ ಮತ್ತೆ ನಿಮ್ಮ ಬಾಲ ಬಿಚ್ಚಿ ನಿಮ್ಮ ಬುದ್ಧಿ ನೀವು ತೋರಿಸ್ಬಿಡ್ತೀರ. ಆಮೇಲೆ ನಾವು ಏನು ಬೇಕಾಗುತ್ತೆ, ಆಮೇಲೆ ನಾವು ಅನ್ನಿಸ್ಕೋಬೇಕಾಗುತ್ತೆ. ನಮ್ಮ ಮರ್ಯಾದೆ ಇರಲ್ಲ. ಬಿಟ್ಟು ಬಂದಿದ್ದಕ್ಕೆ ನಮ್ಮ ಮರ್ಯಾದೆ ತೆಗಿತೀರ ನೀವು. ಮರ್ಯಾದೆ ತೆಗೆದ್ರೆ ನಾವೆಲ್ಗೆ ಹೋಗೋಣ? ನಾವು ಮರ್ಯಾದೆಗಿರ ಅಂತಾರೋ ನಾನು ನನ್ನ ಹೆಂಡ್ತಿ. ನಮ್ಮ ಕೆಲಸ ಆಯಿತು, ನಾವಾಯಿತು, ಹೆಂಗೋ ಇದು ನೋಡಿ. ನಕಾಣಿ ಒಂದು ಈಟನ ಯೋಚನೆ ಮಾಡಬೇಕು ಬೇಡ ನೀನು? ಯೋಚನೆ ಮಾಡ್ದಂಗೆ ನೋಡ ಶಾರದಕ್ಕೆ ಎಂಥದ್ದು ಮಾಡ್ತಾರೆ. ನೋಡು, ಅವಾಗ ಹೇಳಿರಿ ಕೇಳಲಿಲ್ಲ. ನಾನು ಹೇಳ್ದೆ, ನನಗೂ ಯಾಕೋ ಇಷ್ಟ ಆಗಲಿಲ್ಲ. ಅವ್ನು ನೋಡಿದರೆ ನನಗೆ ಯಾಕೆ ಸರ್ ಬರಲಿಲ್ಲ. ಅದಕ್ಕೆ ನಾನು ಹೇಳ್ದೆ, ಅವ್ನು ಬೇಡ, ಅವ್ನು ಸವಾಸ ಬೇಡ, ಅವ್ನು ಯಾವನ ಎತ್ಲಾನ ಏನ ಅವ್ನು ಸವಾಸ ಯಾಕೆ ಮಾಡ್ತೀರ? 1-2 ದಿನ ಸುಧಾರ್ಸಮ್ಮ. ಈಗ ಜಗಳ ಅಂಬತ್ತು ಸಹಜ ಬಂದಮೇಲೆ ಸುಮ್ಮನೆ ಈಗ ವರ್ಷಾನ್ಗಟ್ಲೆ 4-5 ವರ್ಷಗಟ್ಲೆನೇ ತವ್ರ ಮನೆಯಾಗಿದ್ದು ಗಂಡ ಹೆಂಡತಿ ಸೆನಕ್ಕಾಗಿರೋರು ಇದ್ದಾರೆ. 5 ವರ್ಷಗಟ್ಲೆ ಗಂಡನ ಬಿಟ್ಟು ಬಂದು ಆಮೇಲೆ ಸೆನಕ್ಕಾಗಿರೋರು ಇದ್ದಾರೆ. ಅದಕ್ಕೆ ನೀನೇನು ಬಂದಾಳೆ ವರ್ಷಾನ್ಗಟ್ಲೆ ಆಗಿಲ್ಲ, 6 ತಿಂಗಳಾಗೈತೆ. 6 ತಿಂಗಳು ಸುಧಾರ್ಸೋಕ್ಕಾಗಲ್ವೇನಿ? ಒಂದು 6 ತಿಂಗಳು ಸುಧಾರಿಸಿ ತಿರೋ ವರ್ಷ ಆಗಲಿ ಹೇಳು. 1 ವರ್ಷ ತಕ್ಕ ಸುಮ್ಮನೆ ಇರು, ಯಾ ಡೈವರ್ಸ್ ಬೇಡ, ಪವರ್ಸ್ ಬೇಡ ಸುಮ್ಮನೆ ಅಂತ ಹೇಳಿ ನಾನು ಹಿಂಗೆ ಹೇಳಿದ್ದೀನಿ. ಆಮೇಲೆ ಅವರೆಲ್ಲ ಕರ್ಕೊಂಡು ಹೋಗ್ತಾರೆ. ಸುಮ್ಮನೆ ಮಾತಾಡ್ದಂಗೆ ಸುಮ್ಮನಿರಮ್ಮ, ಸುಮ್ಮನೆ ನಿಂತ್ಕೊಂಡು ಹೋದ್ರೆ ಯಾವುದೂ ಇರಲ್ಲ ಅಂತ ಹೇಳಿದ್ದೀನಿ.
ಏನು ಮಾಡೋಣ ಸಮಯದಾಗೆ ಸಿಟ್ಟಿನಾಗೆ ಏನು ಮಾಡ್ತೀವಿ ಎಂಬುದು ಗೊತ್ತಾಗಲ್ಲ. ಸಿಟ್ಟಿನಾಗ ಏನು ಮಾಡ್ತೀವಿ ಅಂತ ಗೊತ್ತಾಗಲ್ಲ ಅಂತ ಹೇಳಿ ಏನು ಬೇಕಾದ್ರೂ ಮಾಡ್ಕೋಬೋದಾ? ಮತ್ತು ಸಿಟ್ಟಿನಾಗೆ ಮಾತಾಡ್ತೀವಿ ಅಂತ ಬಾಯಿ ಹೊಲ್ಕ ಬಾಯಿ ಹೊಲ್ಕಳಿ ಬಾಯಿ ಹೊಲ್ಕ ಸಿಟ್ಟನಾಗ ಮಾತಾಡ್ತೀವಿ ಅದಕ್ಕೆ ಬಾಯೇ ಬೇಡ ಅಂತೇಳಿ ಬಾಯಿಗೆ ಮತ್ತೆ ಹೊಲ್ಕ ಸೂಚಿದಾರ ತಂಡು ಅದು ಮಾತ್ರ ಆಗಕ್ಕಿಲ್ಲ. ಸಿಟ್ಟಿನಾಗ ಏನು ಬೇಕಾದ್ರೂ ಮಾಡ್ತಾಳಂತೆ. ಎಲ್ಲರಿಗೂ ಬರೋದು ಸಿಟ್ಟು, ನಿನಗೆ ಅಲ್ಲ, ಎಲ್ಲರಿಗೂ ಸಿಟ್ಟು ಅಂಬೋದಿರುತ್ತೆ, ಎಲ್ಲರಿಗೂ ಇರುತ್ತೆ. ಅವರು ಇವಾಗ ನಿನ್ನ ಯಾತಕ್ಕೆ ಮನೆ ಬಾಗಿಲಿಗೆ ಬಿಟ್ಕೊಂಡಾರ, ಹಿಂಗೆ ಮರ್ಯಾದೆ ತೆಗ್ದಿರಣ್ಣ ಅವರು ಅವ್ರ ಪಾಡಿಗೆ ಅವರು ಅಲ್ಲಿ ಹೆಣ್ಣು ನೋಡ್ಯಾರೆ ಮದುವೆ ಮಾಡ್ತಾರೆ. ನಿನ್ನ ಜೀವನ ಇಷ್ಟೇನೆ ಅಣ್ಣ, ಪ್ಲೀಸ್ ಅಣ್ಣ ಹೇಳಣ್ಣ ನಿಲ್ಲನ್ಗೆ ಎಲ್ಲಿ ಬಿಟ್ಟು ಬಾ ಅಣ್ಣ, ಪ್ಲೀಸ್ ಅಣ್ಣ, ನಿಮ್ಮ ಹತ್ರನೇ ಇರ್ತೀವಿ ಇನ್ಮೇಲಿಂದ. ನೀವು ಹೇಳ್ದಂಗೆ ಅಣ್ಣ ಅದಕ್ಕೆ ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ, ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ ಅದಕ್ಕೆ. ಬೇಡ, ನಿಮ್ಮ ಪಾಡಿಗೆ ನೀವು ಇರ್ರಿ. ನಾನು ಆಲೇನೆ ನಿಮ್ಮನ್ನು ಯೋಸ್ಪಟ್ಟು ನೋಡೋದು. ನಾನು ಮರ್ಯಾದೆನೇ ತೆಗಿತೀರಾ ಅಂದಮೇಲೆ ನಿಮ್ಮನ್ನು ಯಾಕೆ ನಾನು ನೋಡ್ಕೊಂಬನ? ಹೋಗ್ರಿ ಹಸಿ ಸುಮ್ಮನೆ. ಅಲ್ಲ ಕಣ್ರೆ ಅಮ್ಮಾಯ್ರ, ಯಾಕೆ ಕೇಳ್ತಾರೆ ಏನು ಎತ್ತ ಅಂತ ಕೇಳಿದ್ರೆ ನಿಮ್ಮ ಜೀವನ ಇವತ್ತು ಬಂಗಾರದಂಗೆ ಇರೋದಲ್ಲಿ. ನಿಮ್ಮ ಅಣ್ಣರೇನು ಗಿಡ ಕೇಳ್ತಾರೇನಿ, ಬಿಡು ನನ್ನ ತಂಗಿಯರ್ ಸೇನಕ್ಕಿರಲಿ ಅಂತ ಅವನಿಗೂ ಇರುತ್ತಲ್ಲ ಆಸೆ. ಅದಕ್ಕೆ ಅವಳೇನು ಬಿಡತ್ತ ನನ್ನ ತಂಗಿಯರ್ ಸೇನಕ್ಕಿರ್ಲಿ ಹೇಳು ಅಂತ ಹೇಳಿ ಹೇಳವ್ರಿ. ಅದಕ್ಕೆ ನೀವು ಇದು ಮಾಡ್ಕೊಂಡು ಹಿಂಗೆ ಓಟೋನು ಇದು ಮಾಡಿರಿ ಹೆಂಗೆ ಹೇಳು. ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು ಕಣಮ್ಮ, ಚೆನ್ನಾಗಿ ಇತ್ಕೊಂಡು ಹೋದ್ರೆ ಯಾವುದೂ ಇರಲ್ಲ. ಅದೇ ಮತ್ತು ನಾವು ಚೆನ್ನಾಗಿರೋಣ ಅಂತಲೇ ಇದ್ದಿದ್ದು. ಹಿಂಗೆ ಏನಾನ ಬೋತ್ತಾವಲ್ಲ ಅಂಟಿ ಶಾತಂಟಿ ಹಿಂಗೆ ಏನಾನ ಮಾತಾಡ್ಕೊಂಡು ಹೊಂದ್ಕೊಂಡು ಮನೆಯನ್ನ ಮೇಲೆ ಬೋತ್ತವೆ ಸಮಸ್ಯೆಗಳು, ಜಗಳ ಆಡಿರ್ತೀವಿ. ಅದನ್ನೇ ಮನಸ್ಸಿನಾಗ ಇಟ್ಕೊಂಡ್ರೆ ಆಗಲ್ಲ. ನಾನೋಗಿ ಅವ್ರ ತಗೋ ಮಾತಾಡಿದ್ದೀನಿ. ಅವ್ರೇನಂದ್ರು, ಯಾಕೆ ಬೇಡವೇ ಬೇಡ ಅವಳನ್ನ ಅಲ್ಲ ಇಂಥದ್ದೆಲ್ಲ ಅವ್ರು ಕಂಡಿಲ್ದಾಗ ಏನು ಹೇಳಿರು, ಬಿಡು ಗಂಡ ಹೆಂಡತಿ ಅಂದಮೇಲೆ ಜಗಳ ಬೋತ್ತಾವೆ, ಒಂದು 2 ದಿನ ಇರಲಿ ಹೇಳು, ಅವಳಿಗೆ ಬುದ್ಧಿ ಬರುತ್ತೆ, 1 2 ದಿನ ಇದ್ದರೆ ನಾನು ಡೈವರ್ಸ್ ಕೊಡ್ತೀನಿ ಅಂತ ಹೇಳಿ ನೀನೇ ಮೇರಿದ್ರೆ ಅವ್ರು ಬಿಡ್ತಾರೆ. ಹೋಗ್ತಾರಮ್ಮ ಅಂತ ಹೇಳಿ ನಿನ್ನ ನಾಟಕ ಎಲ್ಲ ಅವ್ರಿಗೆ ಗೊತ್ತಾಯ್ತು, ನೀನು ಬಂಡವಾಳ ಎಲ್ಲನ ನೀನು ಡೈವರ್ಸ್ ಕೊಡೋದೇ ಒಳ್ಳೇದು ಅಂತ ಅವ್ರು ಡೈವರ್ಸ್ ತಗೊಂಡ್ರು. ಅಷ್ಟೇ. ಅವ್ರೇನಾನ ಮಾತಾಡಿದೆ, ಅವ್ರೇನಾನ ಅಂದರೆ ಏನೂ ಅಂದಿಲ್ಲ ಆಡಿಲ್ಲ ಏನಿಲ್ಲ. ನಿನ್ನ ಪಾಡಿಗೆ ನೀನು ಎಲ್ಲ ಮಾಡ್ಕೊಂಡಿದ್ದು ನೀನೇನು. ಇವಾಗ ಬಂದಿಲ್ಲ ಅಂತ ಗೋಳಾಡಿರಿ. ನಾವು ಇವಾಗ ಹೇಳಕ್ಕೆ ಅವ್ರಿಗೆ ಮಕನಾದ ಇರುತ್ತೇನೆ, ಯೋಚನೆ ಮಾಡಿ ನೀನೇನು. ನೀನು ಹಿಂಗೆ ಮಾಡಿದ ಮೇಲೆ ನಾವು ತಿರ್ಗಿ ಕರ್ಕೊಂಡೋಗಿ ಚೆನ್ನಾಗಿರ್ತಾಳಂತೆ ಇವಳು ನಮ್ಮಳು ಅಂತ ಹೇಳಿ ಕರ್ಕೊಂಡು ಹೋಗಕ್ಕಾಗುತ್ತೆ ನಿನ್ನ. ಅವ್ರು ನಮ್ಮ ಮಕ್ಕಳು ಕಳಿಸ್ತಾರೆ. ಅವ್ರಂತ ಓಟು ಬಿಟ್ಟಾರೆ, ನಿಮ್ಗನ ಬುದ್ಧಿ ಬೇಡವೆ ಅಂತೇಳಿ ನಮ್ಮನ್ನು ಉಗುತ್ ಕಳಿಸ್ತಾರೆ. ನಿಮ್ಮನ್ನು ಉಗಳಲ್ಲ, ನಮ್ಮನ್ನು ಉಗುಳ್ತಾರೆ. ಏನು ಮಾಡ್ತೀರ ಗೊತ್ತಿಲ್ಲ. ನೀವು ಬಿಟ್ಟರೆ ನಮ್ಗೆ ಇನ್ಯಾರು ಇದ್ದಾರೆ? ಯಾರನ್ನ ಇದ್ರೆ ಬಿಡಪ್ಪ ಇದ್ದಾರೆ ಅನ್ಬೋದಾಗಿತ್ತು. ನೀವು ಬಿಟ್ಟರೆ ನಮ್ಗೆ ಇನ್ಯಾರೂ ಇಲ್ಲ, ನೀವೇ ಎಲ್ಲನ. ಅಷ್ಟೇ, ನೀವೇ ನಮ್ಮನ್ನು ನೋಡಬೇಕು, ಕಷ್ಟ ಸುಖ ಎಲ್ಲ ನೀವೇ ನಮ್ಮನ್ನು ನೋಡಬೇಕು. ಇವಾಗ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀವಿ, ಕೆಟ್ಟು ಹೆಣ್ಮಕ್ಳು ಕೆಟ್ಟು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀವಿ, ನೀವೇ ನೋಡ್ಬೇಕು, ಇನ್ಯಾರು ನೋಡಲ್ಲ, ನಮಗೆ ಯಾರು ನೋಡಲ್ಲ. ನಮ್ಮ ಮನೆ ಬಾಗಿಲಿಗೆ ಬಂದು ಗೋಳಾಡ್ತಾ ಇದ್ದಾರೆ. ಮುಂಚೆಗೇನೆ ಇವರಿಗೆ ಪ್ರಜ್ಞೆ ಇರಲಿಲ್ಲ, ಯಾರಾದರೂ ಹೇಳಿದ್ರೆ ಕೇಳ್ತಿರ್ಲಿಲ್ಲ. ನಾನು ಮಾಡೋದೇ ಸರಿ ಅಂತ ತುಂಬ ಮೆರಿತಾ ಇದ್ರು. ಸರಿಯಾಗಿ ಆಗೈತೆ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರು, ಧನ್ಯವಾದಗಳು.